ಪ್ರಕರಣ, ದೈಹಿಕ ದೌರ್ಜನ್ಯ ಮತ್ತು ಲೈಂಗಿಕ ದೌರ್ಜನ್ಯ ಪ್ರಕರಣಗಳ ಬಗ್ಗೆ ಕೇಳಿದ್ದೇನೆ. ಉತ್ತರ ನೀಡಿದ್ದಾರೆ. ಇದರಲ್ಲಿ ಹಿಂದಿಂದ ಟೋಟಲ್ ಆಗಿ ಒಂದು 2 ಪೇಜಲ್ಲಿ ಉತ್ತರ ಕೊಟ್ಟಿದ್ದಾರೆ. ಕರೆಕ್ಟ್ ಆಗಿ ಏನೆಲ್ಲ ಕಾಯ್ದೆ ಇದೆ ನಮ್ಮ ಹತ್ರ ಅನ್ನೋದ್ರ ಬಗ್ಗೆ ಕೊಟ್ಟಿದ್ದಾರೆ. ಈ ಕಾಯ್ದೆಯಲ್ಲಿ ಇಂಪ್ಲಿಮೆಂಟೇಷನ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಬರ್ತಿದೆ. ಸಮಸ್ಯೆ ಏನಂತ ಹೇಳಿದ್ರೆ ಆ ಸರ್ಕಾರ ಈ ಸರ್ಕಾರ ಮತ್ತೊಂದು ಸರ್ಕಾರ ಅಂತ ಕಾನ್ಸಿಕ್ಯೂಟಿವ್ ಆಗಿ ಎವ್ರಿ ಇಯರ್ ಒಂದು ಕಿಡ್ನಾಪಿಂಗು ಮತ್ತೊಂದು ಲೈಂಗಿಕ ದೌರ್ಜನ್ಯ ಏನಾಗ್ತಾ ಇದೆ ಹುಡುಗರ ಮೇಲೆ, ಹುಡುಗಿಯರ ಮೇಲೆ, ಬಾಲಕಿಯರು ಎಲ್ಲರ ಮೇಲೆ ಸಹ ಅರೌಂಡ್ 7 to 75% ಎವ್ರಿ ಇಯರ್ ಏರಿಕೆ ಆಗ್ತಾ ಇದೆ. ನಮ್ಮ ಹತ್ರ ರೂಲ್ಸ್ ಮಾತ್ರ ತುಂಬಾ ಇದೆ. ಫಾರ್ ಎಕ್ಸಾಂಪಲ್, ಸಮಗ್ರ ಮಕ್ಕಳ ರಕ್ಷಣೆಗಾಗಿ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ರಚಿಸಲಾಗಿರುವ ಮಹಿಳೆಯರ ಮತ್ತು ಮಕ್ಕಳ ರಕ್ಷಣಾ ಕಾವಲು ಸಮಿತಿಯ ರೀತಿಯಲ್ಲಿ ನಗರ ಮತ್ತು ಪಟ್ಟಣಗಳ ಸ್ಥಳೀಯ ಸಂಸ್ಥೆ ಕೂಡ ಮಾಡಿ ಅದರ ಮೂಲಕ ಇದನ್ನ ತಡೆಯುವಂತ ಪ್ರಯತ್ನ. ಅದೇ ರೀತಿಯಲ್ಲಿ ಕರ್ನಾಟಕ ಮಕ್ಕಳ ಚೈಲ್ಡ್ ಪ್ರೊಟೆಕ್ಷನ್ ಪಾಲಿಸಿ ಕಟ್ಟುನಿಟ್ಟಾಗಿ ಜಾರಿಗೊಳಿಸಲು 2025 ಸೆಪ್ಟೆಂಬರ್ನಲ್ಲಿ ಸರ್ಕಾರ ಆದೇಶಿಸಿದೆ. ಇದೆಲ್ಲ ರೂಲ್ಸು CCTV ಆಗಬೇಕು, ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಬೇಕು ಅನ್ನೋದು ಕರೆಕ್ಟ್ ಇದೆ. ಆದರೆ ಕ್ರೈಮ್ ರೇಟ್ ಮಾತ್ರ ಕಮ್ಮಿ ಆಗ್ತಾ ಇಲ್ಲ. ಅದು ಕೆಲವು ಸತಿ ಏನಾಗ್ತಾ ಅಂತ ಹೇಳಿದ್ರೆ ಈ ಕ್ರೈಮ್ ರೇಟು ಪ್ರತಿ ವರ್ಷ ಜಾಸ್ತಿ ಆಗ್ತಾನೆ ಇದೆ. ಇದನ್ನ ಚೈಲ್ಡ್ ಲೈನ್ ಇದೆ, ಹೆಲ್ಪ್ ಲೈನ್ ಇದೆ. ಫಾರ್ ಎಕ್ಸಾಂಪಲ್ಸ್, ಈಗ ಪ್ರೆಡೇಟರ್ಸ್ ಯಾರು ಇವರು ತಪ್ಪು ಮಾಡ್ತಾರೆ, ತಪ್ಪೆಲ್ಲ ಯಾರೆಲ್ಲ ಮಾಡಿ ಇದರಲ್ಲಿ ಸಿಕ್ಕಿಬಿದ್ದು ಜುಡಿಷಿಯಲಿ ಅವರಿಗೆ ಕನ್ವಿಕ್ಟ್ ಆಗಿದೆ ಕೋರ್ಟಲ್ಲಿ, ಅಥವಾ ಮೋರ್ ದೆನ್ ರಿಪೀಟ್ ಅಫೆಂಡರ್ಸ್ ಆಗಿದ್ರೆ ಅವರು ಯಾವ ಪ್ರದೇಶದಲ್ಲಿ ಇರ್ತಾರೆ, ಅವರ ಡೀಟೇಲ್ಸ್ ಅದನ್ನೆಲ್ಲ ಕೊಡಬೇಕಂತ ಅವಶ್ಯಕತೆ ಇನ್ನು ಬರ್ತದೆ. ಯಾಕಂದ್ರೆ ದಿಸ್ ಇಸ್ ಇನ್ಕ್ರೀಸಿಂಗ್. ಕಿಡ್ನಾಪು ಇನ್ಕ್ರೀಸ್ ಆಗ್ತಾ ಇದೆ. ಇದು ಚೈಲ್ಡ್ ಅಬ್ಯೂಸು, ಸೆಕ್ಷುವಲ್ ಅಬ್ಯೂಸ್ ಸಹ ಜಾಸ್ತಿ ಆಗ್ತದೆ. ಇದಕ್ಕೆ ಕೆಲವು ಸತಿ ರಿಲಿಜಿಯಸ್ ಕಲರ್ಸ್ ಬರ್ತದೆ. ಫಾರ್ ಎಕ್ಸಾಂಪಲ್, ದೇವದಾಸಿ ಪದ್ಧತಿಯಲ್ಲಿ ನಿಮ್ಮ ಆಫೀಸರ್ಸ್ ಒಳ್ಳೆ ರೀತಿ ಕೆಲಸಗಳನ್ನ ಹಿಂದಿಂದ ಎಲ್ಲ ಸರ್ಕಾರ ಆಗಲಿ ಈಗಾಗಲಿ ಒಳ್ಳೆ ರೀತಿ ಅದನ್ನ ಕಂಟ್ರೋಲ್ ಮಾಡುವಂತ ಕೆಲಸ ಮಾಡ್ತಾ ಇರ್ತಾರೆ. ಆದರೆ ಸಿಂಗಲ್ ಪರ್ಸನ್ ಸೂಪರ್ವಿಷನ್ ಇರುವಂತ ಒಂದು ಸಂದರ್ಭದಲ್ಲಿ, ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಸಿಂಗಲ್ ಪರ್ಸನ್ ಸೂಪರ್ವಿಷನ್ ಇರುವಂತ ಸಂದರ್ಭದಲ್ಲಿ ಸಣ್ಣ ಮಕ್ಕಳ ಮೇಲೆ ಸಿಂಗಲ್ ಪರ್ಸನ್ ಸೂಪರ್ವಿಷನ್ ಇದ್ರೆ ಚೈಲ್ಡ್ ಅಬ್ಯೂಸು, ಸೆಕ್ಷುವಲ್ ಅಬ್ಯೂಸು ಜಾಸ್ತಿ ಆಗ್ತಾ ಇದೆ. ಅಲ್ಲಿ ನಾವು ಫಾರ್ ಎಕ್ಸಾಂಪಲ್ ಮದ್ರಸಾ, ಇದನ್ನ ಯಾವುದೇ ಒಂದು ಇದರ ದೃಷ್ಟಿಕೋನದಲ್ಲಿ ನೋಡಬಾರ್ದು, ನಾವು ರಿಲಿಜಿಯಸ್ ದೃಷ್ಟಿಕೋನದಲ್ಲಿ ನೋಡಬಾರ್ದು. ಆಸ್ ಅ ಸೊಸೈಟಿ ವಿ ಆರ್ ಫೇಲಿಂಗ್. ಭರತ್, ವಾಟ್ಸ್ ದ ಕ್ವಶನ್ ಮಕ್ಕಳ ಮೇಲೆ ದೌರ್ಜನ್ಯಕ್ಕೆ ಏನು ತಡೆಗಟ್ಟುವ ಏನೆಲ್ಲ ಅಂತ ಕೇಳಿದ್ದೇನೆ. ತಡೆಗಟ್ಟುವ ಇಷ್ಟು ಆನ್ಸರ್ ಕೊಟ್ಟಿದ್ದಾರೆ, ಬಟ್ ಇಟ್ ಈಸ್ ನಾಟ್ ಎಫೆಕ್ಟಿವ್. ಓಕೆ, ಇಟ್ ಇಸ್ ನಾಟ್ ಎಫೆಕ್ಟಿವ್. ಇನ್ನೂ ಸಹ ಅದು ಜಾಸ್ತಿ ಆಗ್ತಾನೆ ಇದೆ. ಉತ್ತರ ಕೊಡ್ಲಿ ಒಂದು. ಅಧ್ಯಕ್ಷರೇ, ಮಾನ್ಯ ಸದಸ್ಯರಿಗೆ ಸಮಗ್ರವಾದಂಥ ಉತ್ತರವನ್ನು ನಾವೀಗಾಗಲೇ ಒದಗಿಸಿದ್ದೀವಿ. ಅವರು ಹೇಳ್ತಾ ಇದ್ದಾರೆ ಇಷ್ಟೆಲ್ಲ ಕಾನೂನಿದೆ, ಇಷ್ಟೆಲ್ಲ ಕಾಯ್ದೆ ಇದೆ, ಹೆಲ್ಪ್ ಲೈನ್ ಇದೆ, 24 hours, ವಾರದ 7 ದಿನ 24 ಗಂಟೆ ಹೆಲ್ಪ್ ಲೈನ್ ಇದೆ. ಮಕ್ಕಳ ಮೇಲಿನ ದೌರ್ಜನ್ಯ ತಡೆಗಟ್ಟಲಿಕ್ಕೆ, ಮಹಿಳೆಯರ ಮೇಲಿನ ದೌರ್ಜನ್ಯ ತಡೆಗಟ್ಟಲಿಕ್ಕೆ. ಆದರೆ ತಾವು ಹೇಳದ ಹಾಗೆ ಇದಕ್ಕೆ ನಾವು ಯಾವುದೇ ರೀತಿಯಾದಂಥ ರಿಲಿಜನ್ ಬಂಧವನ್ನು ಕೊಡಲಿಕ್ಕೆ ಆಗೋದಿಲ್ಲ. ಕ್ರಿಮಿನಲ್ ಅಫೆನ್ಸಸ್ ಕ್ರಿಮಿನಲ್. ಅವರು ಎಲ್ಲಿ, ಯಾಕೆ, ಯಾವಾಗ, ಯಾವ ಸ್ಥಳ ಅದನ್ನೆಲ್ಲ ಅಲ್ಲ. ನಮ್ಮ ಎದುರುಗಡೆ ಯಾರು ಕ್ರಿಮಿನಲ್ಸ್ ಇದ್ದಾರೋ ಅವ್ರ ವಿರುದ್ಧ ಕಠಿಣವಾದಂಥ ಕ್ರಮ ಆಗಬೇಕು ಒಂದು ಕಡೆ. ಆದರೆ ಇನ್ನೊಂದು ತಾವು ಹೇಳ್ತಾ ಇರೋದು ಪ್ರಿವೆನ್ಷನ್. ಏನು ಮಾಡ್ತಾ ಇದ್ದೀರಾ, ಇಫೆಕ್ಟಿವ್ ಆಗ್ತಾ ಇಲ್ಲ, ಇನ್ನೂ ಜಾಸ್ತಿ ಇಫೆಕ್ಟ್ ಆಗೋ ರೀತಿ ಮಾಡಿ ತಡೆಗಟ್ಟಲಿಕ್ಕೆ. ಯಾಕಂದರೆ ವರ್ಷಕ್ಕಿಂತ ವರ್ಷ ಇದು ಜಾಸ್ತಿ ಆಗ್ತಾ ಇದೆ ಅಂತ ತಾವು ನಮಗೆ ಹೇಳ್ತಾ ಇದ್ರೆ, ಅದಕ್ಕೆ ತಮ್ಮಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ, ಎಷ್ಟು ನಮ್ಮ ಜವಾಬ್ದಾರಿ ಇದೆಯೋ, ಎಷ್ಟು ಜನಪ್ರತಿನಿಧಿಗಳ ಜವಾಬ್ದಾರಿ ಇದೆಯೋ, ಅಷ್ಟೇ ಸೊಸೈಟಿನಲ್ಲಿ, ಸಮಾಜದಲ್ಲಿರುವಂಥ ಪ್ರತಿಯೊಬ್ಬ ಪ್ರಜೆಗಳ ಜವಾಬ್ದಾರಿ ಕೂಡ ಇದು ಆಗಿರುತ್ತೆ. ಇದರ ವ್ಯಾಪಕವಾಗಿ ಪ್ರಚಾರವನ್ನು ನಾವು ಮಾಡ್ತಾ ಇದ್ದೇವೆ ತಡೆಗಟ್ಟಲಿಕ್ಕೆ. ಇದನ್ನು ತಡೆಗಟ್ಟಲಿಕ್ಕೆ, ಪ್ರಿವೆನ್ಷನ್ ತೆಗೆದುಕೊಳ್ಳಿಕ್ಕೆ ಸ್ಕೂಲ್ದಲ್ಲಾಗಲಿ, ಕಾಲೇಜ್ನಲ್ಲಾಗಲಿ, ಹಾಸ್ಟೆಲ್ಗಳಾಗಲಿ, ಸಾರ್ವಜನಿಕ ಸ್ಥಳಗಳಲ್ಲಾಗಲಿ ಹೆಲ್ಪ್ ಲೈನ್ ಬಗ್ಗೆ ನಾವು ಪ್ರಚಾರ ಮಾಡ್ತಾ ಇದ್ದೇವೆ. ಪೋಕ್ಸೋ ಕಾಯ್ದೆ ಬಗ್ಗೆ ನಾವು ಪ್ರಚಾರ ಮಾಡ್ತಾ ಇದ್ದೇವೆ. ಬೀದಿ ನಾಟಕ ಮುಖಾಂತರ ನಾವು ಜನರನ್ನು ತಲುಪುವಂಥ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಜೊತೆಯಲ್ಲಿ ಆಕಾಶವಾಣಿಯಲ್ಲಿ ಸತತ 1.5 ತಿಂಗಳು ಯಾವ ರೀತಿ ಏನು ಮಕ್ಕಳ ಮೇಲಿನ ದೌರ್ಜನ್ಯ, ಲೈಂಗಿಕ ದೌರ್ಜನ್ಯ ಇರ್ಬೋದು, ಬೇರೆ ಬೇರೆ ಕಿಡ್ನಾಪಿಂಗ್ ಅಂತ ಹೇಳ್ತಾ ಇದ್ವಿ, ಇದನ್ನೆಲ್ಲ ಕಡಿಮೆ ಮಾಡಲಿಕ್ಕೆ ಅಥವಾ ಸಂಪೂರ್ಣವಾಗಿ ಈ ಸಮಾಜದಿಂದ ಬೇರು ಮಟ್ಟದಿಂದ ತೆಗೆದು ಒಗಿಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ. ತಾವು ಕೊಟ್ಟ ಉತ್ತರ ಬಗ್ಗೆ ಅವರೆಲ್ಲ
ಮೊದಲು ವಿಷಯ ಹೇಳಿದ್ದಾರೆ, ವಿಷಯ ಅಧ್ಯಕ್ಷರೇ, ಉತ್ತರ ಎಲ್ಲ ಇದು- ಕೊಟ್ಟಿದ್ದಾರೆ. ಹಾ. ಇನ್ನೂ ಕೂಡ ಅದನ್ನು ಸ್ವಲ್ಪ ಇಂಪ್ರೂವ್ ಮಾಡ್ಬೇಕು, ಟೈಟನ್ ಮಾಡ್ಲಿಕ್ಕೆ ಹಾ. ಅವ್ರ ಸಲಹೆ ಸೂಚನೆ ಇದೆ. ಒಂದು ಕರೆದು ಮಾತ್ರ ರೈಟಿಂಗ್ ಅಲ್ಲಿ ತಕೊಳ್ಳಿ. ಅದ್ರ ಜೊತೆಯಲ್ಲಿ ಅಧ್ಯಕ್ಷರೇ, ಮೊನ್ನೆ ತಾನೇ ತಮಗೂ ಗೊತ್ತು, ಮೊನ್ನೆ ತಾನೇ ನವೆಂಬರ್ 28ರಂದು ನಾವು ಅಕ್ಕಪಡೆ ಅಂತ ಮಾಡಿದ್ದೀವಿ ಅಧ್ಯಕ್ಷರೇ. ಇಡೀ ರಾಜ್ಯದಲ್ಲಿ 31 ಜಿಲ್ಲೆಯಲ್ಲಿ ಕಮಿಷನರೇಟ್ 5 ಕಡೆ ಅಕ್ಕಪಡೆ ಅಂತ ಮಾಡಿದ್ದೀವಿ. ಈ ಅಕ್ಕಪಡೆಯ ಕೆಲಸ ಮೇನ್ ಉದ್ದೇಶನೇ ಇದು ಸ್ಕೂಲ್ಗಳಿಗೆ ಹೋಗುತ್ತೆ. ತಾವು ಹೇಳ್ದ ಹಾಗೆ ರಿಲಿಜನ್ ಏನು ಇರುತ್ತೆ ಅಲ್ಲೂ ಕೂಡ ಇದು ಸುತ್ತಾಡುತ್ತೆ. ಒಂದು ನಾನು ಈ ಸಭೆಯ ಮುಖಾಂತರ ಸಾರ್ವಜನಿಕರಲ್ಲಿ ಅಂತಂದ್ರೆ ಈ ಹೆಲ್ಪ್ ಲೈನ್ಗಳನ್ನ 1098 ನಮ್ಮ ಇಲಾಖೆ 24 ಗಂಟೆ ಚಾಲನೆ ಇರುವಂತಹ ಹೆಲ್ಪ್ ಲೈನು, ಮತ್ತು ಅಕ್ಕಪಡೆಗೆ ಸಂಬಂಧಿಸಿದಂತೆ ಮಹಿಳಾ ಹೆಲ್ಪ್ ಲೈನ್ 181 ಮತ್ತು ಪೊಲೀಸ್ ಇಲಾಖೆಯ 112 ಈ ಹೆಲ್ಪ್ ಲೈನ್ಗಳನ್ನ ತಾವು ಇಟ್ಕೊಳ್ಬೇಕು. ಮತ್ತು ಅಕ್ಕಪಡೆ ದಿನದ 12 ಗಂಟೆ ಇದು ಗಸ್ತಿಯನ್ನು ತಿರುತ್ತೆ. ಪ್ರತಿ ಸಾರ್ವಜನಿಕ ಸ್ಥಳದಲ್ಲಿ, ಸ್ಕೂಲಲ್ಲಿ, ಕಾಲೇಜಿನಲ್ಲಿ ಇದು ಓಡಾಡ್ಕೊಂತಿರುತ್ತೆ. ಇದರಲ್ಲಿ ಬರೀ ಮಹಿಳಾ ಸಿಬ್ಬಂದಿಗಳಿರ್ತಾರೆ, ಪೊಲೀಸರು ಇರ್ತಾರೆ, ಮಹಿಳಾ ಪೊಲೀಸರು ಇಬ್ರು ಇರ್ತಾರೆ. ಹೋಮ್ ಗಾರ್ಡ್ಸ್ನಿಂದ ಒಳ್ಳೆ ಟ್ರೈನಿಂಗ್ ಕೊಟ್ಟು ಅವ್ರಿಗೂ ಕೂಡ 4 ಜನರನ್ನ ನಾವು ರೆಕ್ರೂಟ್ ಮಾಡಿದ್ದೀವಿ ನಮ್ಮ ಇಲಾಖೆಯಿಂದ ಮತ್ತು ಪೊಲೀಸ್ ಇಲಾಖೆಯಿಂದ. ಇದು ಮಹಿಳಾ ಅಕ್ಕಪಡೆ ಅಂತ ನಾವೀಗ ಚಾಲನೆಯಲ್ಲಿ ತಂದಿದ್ದೀವಿ. ಸಾರ್ವಜನಿಕರಾಗಲಿ, ಪಾಲಕರಾಗಲಿ, ಮಕ್ಕಳಾಗಲಿ ನಿರ್ಭೀತಿಯಿಂದ, ನಿರ್ಭಯದಿಂದ ಇವರು ನಮ್ಮ ಈ ಅಕ್ಕಪಡೆಗೆ ಫೋನ್ ಮಾಡಿಬಿಟ್ಟು ಈ ರೀತಿ ನಮಗೆ ತೊಂದರೆ ಆಗ್ತಾ ಇದೆ, ಈ ರೀತಿ ನಮ್ಮನ್ನ ಚಿಡಾಯಿಸ್ತಾ ಇದ್ದಾರೆ, ಈ ರೀತಿ ನಮ್ಮ ಶಾಲೆಯಲ್ಲಿ ಈ ರೀತಿ ನಮಗೆ ತೊಂದರೆ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ದೌರ್ಜನ್ಯಗಳು ಒಂದೇ ದಿನಕ್ಕೆ ಆಗೋದಿಲ್ಲ. ಆ ದೌರ್ಜನ್ಯಗಳಾಗಬೇಕಾದ್ರೆ ಅದಕ್ಕೆ ಏನಾದರೂ ಒಂದಿನನೋ 2 ದಿನನೋ 3 ದಿನ ಒಂದು ಸ್ವಲ್ಪ ಸಿಗ್ನಲ್ಸ್ಗಳು ಇರ್ತವೆ. ಸೊ ಮಕ್ಕಳು ಕೂಡ ಹೆದರದೆ ಅಕ್ಕಪಡೆ ಸಹಾಯ ತಗೊಳ್ಳಿ, ಹೆಲ್ಪ್ ಲೈನ್ ಸಹಾಯ ತಗೊಳ್ಳಿ, ಮತ್ತು ಅವರ ಮಾಹಿತಿಯನ್ನು ನಾವು ಗೌಪ್ಯವಾಗಿಡ್ತೀವಿ ಮತ್ತು ವ್ಯಾಪಕವಾಗಿ ಇನ್ನೂ ಪ್ರಚಾರವನ್ನ ಮಾಡ್ತೀವಿ. ಮತ್ತು ಸುಮಾರು 7 ಇಲಾಖೆಗಳನ್ನು ಒಳಗೊಂಡಂತೆ ಗ್ರಾಮ ಪಂಚಾಯಿತಿಯ ಮಟ್ಟದಿಂದ ಮೇಲಿನವರೆಗೂ, ಗ್ರಾಮ ಪಂಚಾಯಿತಿ ಮಟ್ಟದಿಂದ ನಗರ ಸಭೆವರೆಗೂ ಕೂಡ ಕಮಿಟಿಯನ್ನು ಮಾಡಿದ್ದೀವಿ. ಇನ್ನೂ ಕೂಡ ಇದನ್ನ ಇಫೆಕ್ಟಿವ್ ಆಗಲಿಕ್ಕೆ ನಾವು ಕಾರ್ಯಸನ್ನದ್ಧರಾಗ್ತೀವಿ ಅಂತ ಹೇಳಿಕ್ಕೆ ಬಯಸ್ತೀನಿ. ಸಭಾಧ್ಯಕ್ಷರೇ, ನಾನು ಪ್ರಿವೆನ್ಷನ್ ಬಗ್ಗೆ ಹೇಳ್ತಾ ಇದ್ದೇನೆ. ಈಗ ಅವರು ಏನೆಲ್ಲ ಹೇಳಿದ್ದಾರೆ, ಜಾಗೃತಿ ಅವೇರ್ನೆಸ್ ಮೂಡ್ಲಿಕ್ಕೆ ಅದು ಆಗ್ತದೆ, ಹೆಲ್ಪ್ ಆಗ್ತದೆ ಖಂಡಿತ ಆ ರೀತಿ ಮಾಡಿದ್ರೆ. ಅದೇ ಪ್ರಿವೆನ್ಷನ್ಗೆ ನಾವು ಎಲ್ಲ ಈ ಶಿಕ್ಷಣ ಇಲಾಖೆಗಳಲ್ಲಿ ಅಥವಾ ಹಾಸ್ಟೆಲ್ಸು ಅಥವಾ ಎಲ್ಲಿ ಮಕ್ಕಳು ಸೇರ್ತಾರೆ, ಒಂದು ಕಂಪಲ್ಸರಿ ಆಗಿ CCTV ಆಗಿ ಅದರ ಆಕ್ಸೆಸ್ ಒಂದ್ ವೇಳೆ ಯಾರಿಗಾದ್ರೂ ಬೇರೆಯವ್ರಿಗೆ ಕೊಡ್ಬೇಕಾಗ್ತದೆ ಒಂದು. ಎರಡನೇದು, ಸಣ್ಣ ಮಕ್ಕಳು ಎಲ್ಲಿ ಜಾಸ್ತಿ ಇರ್ತಾರೆ ಅಲ್ಲಿ ಒಬ್ಬರೇ ಯಾರಾದ್ರು ಇದ್ರೆ ಸೆಕೆಂಡ್ ಪರ್ಸನ್ ಸೂಪರ್ವಿಷನ್, ಪ್ರಿಫರೇಬ್ಲಿ ಮಹಿಳೆ ಯಾರಾದ್ರೂ ಎಕ್ಸ್ಟ್ರಾ ಇದ್ರೆ ಒಳ್ಳೇದು. ಆ ರೀತಿ ಒಂದು ನೋಡ್ಬೇಕಾಗ್ತದೆ. ಮತ್ತೆ ಇದೆಲ್ಲ ಈಗ ಇದು ಪುನಃ ಅಕ್ಕಪಡೆ ಆದ್ಮೇಲೆ ಸಹ ನಮ್ಮ ಪಾಪ್ಯುಲೇಷನ್ ಸಿಕ್ಕಾಪಡೆ ನಂಬರ್ಸ್ ಆರ್ ಹ್ಯೂಜ್. ಇದು ಕಿಡ್ನಾಪಿಂಗ್ ಕೇಸಸ್ ಮತ್ತು ಇದು ಕೇಸಸ್ ಇನ್ನೂ ಕಡಿಮೆ ಆಗ್ತಾ ಇಲ್ಲ. ಅದನ್ನ ಕಡಿಮೆ ಮಾಡ್ಲಿಕ್ಕೆ ಆಗದಿದ್ರೆ ವಿ ಆರ್ ಫೇಲಿಂಗ್ ಆಸ್ ಅ ಸೊಸೈಟಿ. ಅದ್ರ ಬಗ್ಗೆ ನಾವು ಮಾತಾಡಿ ಸಚಿವರೇ. ಕಾಲ್ ದ ಮೆಂಟರ್, ಗುಡ್ ಸಜೆಷನ್ಸ್. ಥ್ಯಾಂಕ್ ಯು. ಅಶೋಕ್ ಕುಮಾರ್ ರೈ.